ಎನಲು ತರಿದು ತಿರುಗುವ ಲಾಗು ವೇಗವ ನೋಡು ಎನಲು ಚಪ್ಪರಿಸಿದನು ತೇಜಿಗಳ ಅನಿಲ ಜವದಲ್ಲಿ ನಿಗುರಿದವು ಮುಮ್ಮೊನೆಯವರ ಮನ್ನಿಸದೆ ಬೆಂಬತ್ತಿದನು ಕೌರವನು. ಜನಪ ಬಿಡು ಬಿಡು ತುರುಗಳನ್ನು ಫಲುಗುಣ ಕಣ ಬಂದವನು ಕುರುಕುಲವನದ ವಾನಳನು ಅರಿಯನು ತರಿ ಉತ್ತರನು ಬೊಬ್ಬಿರಿದ. ಉತ್ತರನನ್ನು ಸಾರಥಿಯನ್ನಾಗಿ ಮಾಡಿಕೊಂಡ ಅರ್ಜುನನು ಮೊದಲು ಕೌರವರನ್ನು ಯುದ್ಧದಲ್ಲಿ ಎದುರಾಗುವುದು ಬೇಡ, ಮೊದಲು ನಮ್ಮ ದನಕರುಗಳನ್ನು ಹಿಂದಕ್ಕೆ ತರುವುದು ಉತ್ತಮವಾದ ಕಾರ್ಯ ಹಾಗೆಂದು ಹೇಳಿ ಉತ್ತರನನ್ನು ಕುದುರೆಗಳನ್ನು ಓಡಿಸಲು ತಿಳಿಸಿದ. ಕೂಡಲೇ ಉತ್ತರನು ಕುದುರೆಗಳನ್ನು ಚಪ್ಪರಿಸಿದ. ಕುದುರೆಗಳು ವಾಯು ವೇಗದಲ್ಲಿ ಮುಂದೆ ನುಗ್ಗಿದವು. ಮುಂಚೂಣಿಯಲ್ಲಿ ಇದ್ದ ಶತ್ರು ಸೈನಿಕರಿಗೆ ಹೆದರದೆ ಕೌರವನನ್ನು ಅಟ್ಟಿಸಿಕೊಂಡು ಹೋದ. ಉತ್ತರ ಹೇಳ್ತಾ ಇದ್ದಾನೆ, ಕೌರವ, ದನಗಳನ್ನು ಬಿಟ್ಟು ಬಿಡು. ಬಂದಿರುವವನು ಯಾರೆಂದು ತಿಳಿದೆ. ಕುರುವಂಶದ ಪಾಲಿಗೆ ದಾವಾಗ್ನಿಯಾಗಿರುವ ಅರ್ಜುನ ಬಂದಿದ್ದಾನೆ. ಮೊದಲು ದನಕರುಗಳನ್ನು ನ್ಯಾಯವಾಗಿ ಹಿಂದಿರುಗಿಸು ಎಂದು ಹೇಳುತ್ತಿದ್ದಾನೆ. ಎಲಲೆ ನರಜಾರಿದನು ರಾಯನ ಬಳಿಯ ಹತ್ತಿನಡ್ಡ ಹಾಯ್ದು ಅತಿ ಬಲವತೆಗೆ ನಮ್ಮತ್ತಲಿ ಎನ್ನುತ್ತ ಆ ದ್ರೋಣ ಗೌತಮರು ಹಿಡುಕ ಕೆನ್ನೆಗೆ ಸೇರಿ ಬೊಬ್ಬೆಯ ಕಳಕಳದಿ ಅಡಗಟ್ಟಿದರೋ. ನಿಲ್ಲು ಎಳವೋ ಫಲುಗುಣ ಕಾರಿ ನೀನೊಟ್ಟೈಸಿ ಹೋಗೆನುದ. ತಮ್ಮ ಜೊತೆ ಯುದ್ಧಕ್ಕೆ ನಿಲ್ಲುತ್ತಾನೆ ಎಂದು ಕಾಯುತ್ತಿದ್ದ ದ್ರೋಣಾಚಾರ್ಯ, ಕೃಪಾಚಾರ್ಯ ಇವರುಗಳು, ಎಲೆಲೆ ಈ ಅರ್ಜುನ ತಪ್ಪಿಸಿಕೊಂಡ, ಈಗ ಕೌರವನ ಬೆನ್ನು ಹತ್ತಿದ್ದಾನೆ, ಅಡ್ಡ ಹಾಕಿ ಈ ವೀರನನ್ನು ನಮ್ಮ ಕಡೆ ತಿರುಗಿಸಿಕೊಳ್ಳಿ ಎಂದು ಕೂಗುತ್ತಾ ಬಂದರು. ಬಿಲ್ಲಿನಿಂದ ಬಾಣವನ್ನು ಕೆನ್ನೆಯವರೆಗೆ ಸೆಳೆದುಕೊಂಡು ಅರ್ಜುನನನ್ನು ಅಡ್ಡಗಟ್ಟಿದರು. ಎಲವೋ ಫಲುಗುಣ, ನಿಲ್ಲು, ಮೊದಲು ನಮ್ಮ ಜೊತೆ ಹೋರಾಡು, ಅನಂತರ ಹೆಮ್ಮೆಯಿಂದ ಹೋಗುವೆಯಂತೆ ಎಂದರು.